ಫಸ್ಟ್ ಆಫ್ ಆಲ್ ನಾವು ಏನು ಚಿಕ್ಕ ವಯಸ್ಸಲ್ಲಿ ವ್ಯಾಕ್ಸಿನೇಷನ್ ತೊಗೊಂಡಿರ್ತೀವಿ, ನಮ್ದು ಏಜ್ ಆಗ್ತಾ ನಮ್ಮ ವ್ಯಾಕ್ಸಿನೇಷನ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇದರಿಂದ ನಮಗೆ ಈಸಿಯಾಗಿ ಇನ್ಫೆಕ್ಷನ್ ಆಗೋದು ಚಾನ್ಸ್ ಇರುತ್ತೆ. ಫಸ್ಟ್ಲಿ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇದು ಯೂಶಲಿ ಆಫ್ಟರ್ 50 ಇಯರ್ಸ್ ಆದಮೇಲೆ ಇಯರ್ಲಿ ಒನ್ಸ್ ತೊಗೊಳ್ಳೋದು ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶು. ನಾನು ಸಂಪ್ರದಾಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಇವತ್ತಿನ ಟಾಪಿಕ್ ಏನರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ ಅಡಲ್ಟ್ ವ್ಯಾಕ್ಸಿನೇಷನ್. ಸೊ ಫಸ್ಟ್ ನಮಗೆ ತಲೆಗೆ ಬರೋದು ವ್ಯಾಕ್ಸಿನೇಷನ್ ಅಂದರೆ ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋ ಹುಡುಗರು ಅಂತ ಅನ್ಕೋತೀವಿ. ಬಟ್ ಅದು ಒಂದು ಬಿಗ್ ಮಿಸ್ಕನ್ಸೆಪ್ಷನ್ ನನ್ನ ಸೊಸೈಟಿಯಲ್ಲಿ. ಫಸ್ಟ್ ಆಫ್ ಆಲ್ ಅಡಲ್ಟ್ಸ್ಗೂ ವ್ಯಾಕ್ಸಿನೇಷನ್ ಇರುತ್ತೆ ಆ್ಯಂಡ್ ವ್ಯಾಕ್ಸಿನೇಷನ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯರ್ ಹೆಲ್ತ್ ಆ್ಯಂಡ್ ಇಮ್ಯುನಿಟಿ. ಸೊ ಯಾಕೆ ಎಲ್ಡರ್ಲಿ ಪೀಪಲ್ಗೆ ಮತ್ತು ಅಡಲ್ಟ್ಸ್ಗೆ ವ್ಯಾಕ್ಸಿನೇಷನ್ ಬೇಕಾಗ್ಬೋದು? ಫಸ್ಟ್ ಆಫ್ ಆಲ್ ನಾವು ಏನು ಚಿಕ್ಕ ವಯಸ್ಸಲ್ಲಿ ವ್ಯಾಕ್ಸಿನೇಷನ್ ತೊಗೊಂಡಿರ್ತೀವಿ, ನಮ್ದು ಏಜ್ ಆಗ್ತಾ ನಮ್ಮ ವ್ಯಾಕ್ಸಿನೇಷನ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇದರಿಂದ ನಮಗೆ ಈಸಿಯಾಗಿ ಇನ್ಫೆಕ್ಷನ್ ಆಗೋದು ಚಾನ್ಸ್ ಇರುತ್ತೆ. ಎರಡನೇದು ಏನಂದರೆ, ನಾವು ಎಲ್ಡರ್ಲಿ ಆಗ್ತಾ ನಮಗೆ ಹಲವಾರು ಕಾಯಿಲೆಗಳು ಬರುತ್ತೆ. ಸಚ್ ಆಸ್ ಡಯಾಬಿಟೀಸು, BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಕಿಡ್ನಿ ಪ್ರಾಬ್ಲಮ್. ಸೊ ಈ ಸ್ಟೇಟಲ್ಲಿ ಇದ್ದಾಗ ನಮ್ಮ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೆ ನಾವು ಬೂಸ್ಟರ್ ಡೋಸಸ್ನ ಅವಾಗವಾಗ ಕೊಡ್ತಾ ಇರಬೇಕು. ಮೂರನೇದು ಏನು ಅಂದರೆ, ನಮಗೆ ನ್ಯೂ ಡಿಸೀಸಸ್ ಬರ್ತಾ ಇರುತ್ತೆ, ನ್ಯೂ ವ್ಯಾಕ್ಸಿನ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ನಾವು ಚಿಕ್ಕವರಿದ್ದಾಗ ಈ ವ್ಯಾಕ್ಸಿನ್ಸ್ ತೊಗೊಂಡಿರಲ್ಲ. ಸೊ ಏಜ್ ಆಗ್ತಾ ಈ ವ್ಯಾಕ್ಸಿನ್ಸು ತೊಗೋಬೇಕು. ಎಕ್ಸಾಂಪಲ್ ನಾವು ರೀಸೆಂಟಾಗಿ ನೋಡಿರೋದು ಕೋವಿಡ್ ವ್ಯಾಕ್ಸಿನ್. ಓಕೆ, ಸೊ ಕಮಿಂಗ್ ಟು ಸಮ್ ಆಫ್ ದ ಮೋಸ್ಟ್ ಕಾಮನ್ಲಿ ಆಗಿ ಯೂಸ್ ಮಾಡೋ ವ್ಯಾಕ್ಸಿನ್ಸ್ ಎಲ್ಡರ್ಲಿಗೆ ನಾನು ರೆಕಮೆಂಡ್ ಮಾಡೋದಂದರೆ, ಅಡಲ್ಟ್ಸ್ಗೆ ಯಾವ್ಯಾವ ವ್ಯಾಕ್ಸಿನ್ ತೊಗೋಬೇಕು. ಸೊ ಸಮ್ ಆಫ್ ದ ಮೋಸ್ಟ್ ಕಾಮನ್ ವ್ಯಾಕ್ಸಿನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ಲಿ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇದು ಯೂಶಲಿ ಆಫ್ಟರ್ 50 ಇಯರ್ಸ್ ಆದಮೇಲೆ ಇಯರ್ಲಿ ಒನ್ಸ್ ತೊಗೊಳ್ಳೋದು ಒಳ್ಳೆಯದು. ಇದರಿಂದ ನಮಗೆ ನಿಮೋನಿಯಾ, COPD, ಆಸ್ತಮಾ ಮತ್ತು ಹಲವಾರು ವೈರಲ್ ಫೀವರ್ಸಿಂದ ನಮಗೆ ಇಮ್ಯುನಿಟಿ ಸಿಗುತ್ತೆ. ಅದಲ್ಲದೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ನಮ್ಮ ಕಮ್ಯುನಿಟಿಗೂ ಇಮ್ಯುನಿಟಿ ಸಿಗುತ್ತೆ. ಎರಡನೇ ವ್ಯಾಕ್ಸಿನ್ಸು ಆಲ್ ಪೀಪಲ್ ಅಬೌವ್ 60 ಇಯರ್ಸ್ಗೆ ಯಾವ್ದು ರೆಕಮೆಂಡ್ ಮಾಡೋದಂದರೆ ನ್ಯೂಮೋಕಾಕಲ್ ವ್ಯಾಕ್ಸಿನ್. ಇದರಿಂದ ನಮಗೆ ಶ್ವಾಸಕೋಶ ಇನ್ಫೆಕ್ಷನ್ಸು, COPD, ಆಸ್ತಮಾಯಿಂದ ಇಮ್ಯುನಿಟಿ ಸಿಗುತ್ತೆ. ಮೂರನೇ ವ್ಯಾಕ್ಸಿನ್ ಯಾವ್ದು ನಾವು ರಿಕಮೆಂಡ್ ಮಾಡೋದಂದರೆ ಶಿಂಗಲ್ಸ್ ವ್ಯಾಕ್ಸಿನ್. ಸೊ ಮುಂಚೆ ಚಿಕನ್ ಪಾಕ್ಸ್ ಆಗಿರೋದ್ರಿಂದ ಅದು ನಮ್ಮ ಬಾಡಿಯಲ್ಲಿ ಹಂಗೆ ಲೇಟೆಂಟ್ ಆಗಿರುತ್ತೆ. ಸೊ ಮತ್ತೆ ಅದು ಇನ್ಫೆಕ್ಷನ್ ಆಗದೇ ಇರೋದು ನೋಡ್ಕೊಳ್ಳೋಕ್ಕೆ ಅಬೌವ್ 50 ಇಯರ್ಸ್ ಇರೋರಿಗೆ ಮಿನಿಮಮ್ 2 ಡೋಸಸ್ ತೊಗೊಳ್ಳೋದು ರಿಕಮೆಂಡ್ ಇರುತ್ತೆ. ಅದಲ್ಲದೆ ನಾವು TT ಮತ್ತು Tdap ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಎವ್ರಿ 10 ಇಯರ್ಸ್ ಒನ್ಸು ತೊಗೊಳ್ಳೋದು ರಿಕಮೆಂಡೆಡ್. ಅದಾದಮೇಲೆ ನಮಗೆ ಹೆಪಟೈಟಿಸ್ A, ಹೆಪಟೈಟಿಸ್ B ವ್ಯಾಕ್ಸಿನ್ಸು, ಸ್ಪೆಷಲಿ ಯಾರು ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡ್ತಾರೆ, ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡ್ತಾರೆ, ಇಂಥವ್ರಿಗೆ ಅದು ರಿಕಮೆಂಡೆಡ್. ಆಮೇಲೆ ರೀಸೆಂಟಾಗಿ ನಾವು ನೋಡ್ತಾ ಇರೋದು ಕೋವಿಡ್ ವ್ಯಾಕ್ಸಿನ್. ಸೊ ಇದು ಆಲ್ ಪರ್ಸನ್ಸ್ 2 ವ್ಯಾಕ್ಸಿನ್ಸ್ ಅಂತೂ ಮಿನಿಮಮ್ ತೊಗೋಬೇಕು. ಅದಾದಮೇಲೆ 60 ಇಯರ್ಸ್ ಆದಮೇಲೆ 1 ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ತೊಗೋಬೇಕು. ಸೊ ಇವಾಗ ಇನ್ನೊಂದು ರೀಸೆಂಟಾಗಿ ವ್ಯಾಕ್ಸಿನ್ ನಾವು ನೋಡ್ತಾ ಇರೋದು HPV ವ್ಯಾಕ್ಸಿನ್ ಅಂತ. ಸೊ ಇದು ಸರ್ವೈಕಲ್ ಕ್ಯಾನ್ಸರಿಂದ ಸೇವ್ ಮಾಡೋಕ್ಕೆ ನಾವು ತೊಗೋತೀವಿ. ಯೂಶಲಿ ಇಟ್ ಈಸ್ ರಿಕಮೆಂಡೆಡ್ ವಿತಿನ್ 26 ಇಯರ್ಸು. ಬಟ್ 26 ಇಯರ್ಸಿಂದ 45 ಇಯರ್ಸ್ ಎಲ್ಲ ವುಮೆನ್ಗೂ ತೊಗೊಳ್ಳೋದು ರಿಕಮೆಂಡೆಡ್. ಓಕೆ, ಸೊ ನೆಕ್ಸ್ಟು ನಮಗೆ ಕಾಮನಾಗಿ ಕ್ವಶನ್ಸ್ ಡಾಕ್ಟರ್ಸ್ಗೆ ಬರೋದಂದರೆ, ಡಾಕ್ಟರ್ ನನಗೆ ಆಲ್ರೆಡಿ ಡಿಸೀಸ್ ಆಗಿದೆ, ಆದರೂ ವ್ಯಾಕ್ಸಿನ್ ತೊಗೋಬೇಕಾ ಬೇಡವಾ ಅಂತ. ಎಸ್, 100% ನಾವು ನಿಮಗೆ ಮುಂಚೆ ಕಾಯಿಲೆ ಆಗಿದ್ರೂ ನಾವು ತೊಗೊಳ್ಳೋದು ಉತ್ತಮ. ಸೊ ಸಮ್ ಆಫ್ ದ ವ್ಯಾಕ್ಸಿನ್ಸ್ ಇವಾಗ ಇನ್ಫ್ಲುಯೆನ್ಸಾ ಏನು ಹೇಳ್ತೀವಿ ವೈರಲ್ ಫೀವರ್ಗೆ, ಮತ್ತು Tdap ಮತ್ತು TT ವ್ಯಾಕ್ಸಿನ್ನು ಎವ್ರಿ 10 ಇಯರ್ಸ್ ಇಸ್ ಮಸ್ಟು. ಕೋವಿಡ್ ವ್ಯಾಕ್ಸಿನ್ ನೋಡ್ತಾ ಇದ್ದಂಗೆ ಯಾರು ಮುಂಚೆ ಕೋವಿಡ್ ಪಾಸಿಟಿವ್ ಇದ್ದಿದ್ರೂ ಆದ್ರೂ ಮತ್ತೆ ವ್ಯಾಕ್ಸಿನ್ ತೊಗೋಬೇಕು. ಅದ್ರ ಜೊತೆಗೆ ನಮಗೆ MMR ವ್ಯಾಕ್ಸಿನು ಮತ್ತು ವ್ಯಾರಿಸೆಲಾ ಝೂಸ್ಟರ್ ವ್ಯಾಕ್ಸಿನು ತೊಗೊಳ್ಳೋದು ಉತ್ತಮ. ಓಕೆ, ಸೊ ಇನ್ನೊಂದು ಕ್ವೆಶನ್ ಕಾಮನ್ ಆಗಿ ನಮ್ಗೆ ಬರೋದಂದರೆ, ಸರ್ ಏನು ಶೆಡ್ಯೂಲ್ ಇರುತ್ತೆ ಅಡಲ್ಟ್ಸ್ ವ್ಯಾಕ್ಸಿನ್ಗೆ, ಯಾವಾಗ ನಾನು ಇನ್ಕ್ವೈರಿ ಮಾಡಬೇಕು, ಯಾವಾಗ ತೊಗೋಬೇಕು? ಸೊ ಕಾಮನ್ ಆಗಿ ನಾವು ಎವ್ರಿ ಇಯರ್ ಹೆಲ್ತ್ ಚೆಕಪ್ಗೆ ಹೋಗ್ತಾ ಇರ್ತೀವಲ್ಲ, ಸೊ ಅದೇ ಥರ BP, ಶುಗರು ಹೆಂಗೆ ಚೆಕ್ ಮಾಡ್ತೀವಿ, ಅದೇ ಥರ ನಾವು ಸ್ಪೆಷಲಿ ಏಜ್ ಪರ್ಸನ್ಸ್ ಅಬೌವ್ 60 ಇಯರ್ಸ್ಗೆ ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿಕೊಂಡು ಅದ್ರ ತಕ್ಕಂಗೆ ವ್ಯಾಕ್ಸಿನ್ ತೊಗೊಳ್ಳೋದು ಉತ್ತಮ. ಆ್ಯಂಡ್ ನ್ಯೂಲಿ ಡಿಟೆಕ್ಟೆಡ್ ಆಗಿ ನೀವು ಡಯಾಬಿಟೀಸು, ಆಸ್ತಮಾ, COPD ಮತ್ತು ನಿಮಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ಮು, ಹೈಪರ್ ಟೆನ್ಷನ್ ಇರೋರಿಗೆ ವ್ಯಾಕ್ಸಿನ್ಸ್ ಇಸ್ ಅ ಮಸ್ಟ್. ಡಾಕ್ಟರ್ ನೀವು ಯಾವ ಒಂದು ವ್ಯಾಕ್ಸಿನ್ನ ಎಲ್ಲರಿಗೂ ರಿಕಮೆಂಡ್ ಮಾಡೋದಂತ ಕೇಳಿದ್ರೆ,
ನಾನು ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್, ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಅದು ಇಯರ್ಲಿ ಒನ್ಸ್ ಆಲ್ ಅಡಲ್ಟ್ ಪೀಪಲ್ ಇಸ್ ಅ ಮಸ್ಟ್ ಅಂತ ಹೇಳ್ತೀನಿ. ಇದರಿಂದ ನಿಮಗೆ ಹಾಸ್ಪಿಟಲೈಸೇಷನ್ಸ್ ಕಮ್ಮಿ ಆಗುತ್ತೆ, ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಇನ್ಫೆಕ್ಷನಿಂದ ರಿಕವರಿ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಮತ್ತು ಕ್ಲೋಸ್ ರಿಲೇಟಿವ್ಸು ಮತ್ತು ಕಮ್ಯುನಿಟಿಗೂ ಇನ್ಫೆಕ್ಷನ್ಸ್ ಹರಡೋದು ಕಮ್ಮಿ ಆಗುತ್ತೆ. ಸೊ ನಮಗೆಲ್ಲರೂ ಗೊತ್ತಿದ್ದಂಗೆ ನಾವು ಏನು ಹೇಳ್ಕೊಡೋದು ಯಾವಾಗಲೂ ಅಡಲ್ಟ್ಸ್ಗೆ ಮಾತ್ರ ವ್ಯಾಕ್ಸಿನ್ ಅಂತ. ಇದು ಒಂದು ವೆರಿ ಬಿಗ್ ಮಿಸ್ಕನ್ಸೆಪ್ಷನ್ ನನ್ನ ಸೊಸೈಟಿಯಲ್ಲಿ. ಸೊ ನಿಮ್ಮ ಕುಟುಂಬನ, ನಿಮ್ಮ ಫ್ಯಾಮ್ಲಿನ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ, ಅಡಲ್ಟ್ಸ್ ವ್ಯಾಕ್ಸಿನ್ನ ತಗೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.